ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಶಿರಾಲಿ ತಟ್ಟೆ ಹಕ್ಕಲು ನದಿಯಲ್ಲಿ ಒಟ್ಟು 11 ಜನರು ಕಪ್ಪೆ ಚಿಪ್ಪು ತೆಗೆಯಲು ಹೋಗಿ ಸಾವನ್ನ ಕಂಡಿದ್ರು. ನಿನ್ನೆ 10 ಜನರು ಮೃತದೇಹ ಸಿಕ್ಕಿತ್ತು. ಇವತ್ತು ಒಬ್ಬನ ಅಂದ್ರೆ ಮಾದೇವ್ ನಾಯ್ಕ ಎನ್ನುವಂತಹ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂಜಾನೆಯಿಂದಲೇ ಆರಂಭವಾಗಿತ್ತು. ಮುಳುಗು ತಜ್ಞರ ಒಂದು ತಂಡಕ್ಕೆ ಇದು ಮೃತದೇಹ ಸಿಕ್ಕಿರುವಂತದ್ದು. ಈಶ್ವರ್ ಮಲ್ಪೆ ತಂಡ ಆಗಿರ್ಬೋದು, ಅದೇ ರೀತಿ ದಿನೇಶ್ ಕಾರ್ಯ ಅವರ ತಂಡಕ್ಕೆ ಸಿಕ್ಕಿರುವಂತದ್ದು. ಈಗ ಅವರು ನಮ್ಮ ಜೊತೆ ಇದ್ದಾರೆ, ಮಾತನಾಡಿಸ್ತೇನೆ. ಸರ್ ನಮಸ್ಕಾರ. ಇಂಥ ಒಂದು ದುರ್ಘಟನೆ ಆಗಬಾರ್ದಾಗಿತ್ತು, ಆಗ ಹೋಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ಇಂಥ ಒಂದು ಘಟನೆ ಮೊದಲನೇದು. ನಿನ್ನೆ 10 ದೇಹ ಸಿಕ್ಕಿತ್ತು. ಅಲ್ಲೂ ಕೂಡ ನೀವು ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ರಿ. ಈಗ ಇವತ್ತು ಮುಂಜಾನೆಯಿಂದಲೇ ಕಾರ್ಯಾಚರಣೆ ಮಾಡಿದ್ರಿ. ಈಗ ಒಂದು ಮೃತದೇಹ ಸಿಕ್ಕಿದೆ. ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ರಿ ಸರ್? ನಮಗೆ ಇವರು ಸ್ಥಳೀಯವರು ತುಂಬ ಹೆಲ್ಪ್ ಮಾಡಿದ್ರು. ಆದರೆ ಇವರು ನಮಗೆ ದೋಣಿ ಗಿಣಿ ಎಲ್ಲ ಕೊಟ್ಟರು. ದೋಣಿ ಕೊಟ್ಟಾಗ ನಾವು ಹೇಳಿದ್ರು ಈಶ್ವರ್ ಮಲ್ಪೆ ಅವರಿಗೂ ನಮ್ಮದು ತಂಡ ಎರಡು ಸೇರ್ಕೊಂಡು ನಾವು ಫಸ್ಟ್ ಸಮುದ್ರ ಆ ಕಡೆ ಹೋಯ್ದು ಅರ್ಥ ಹೋಗಿದ್ರು. ಅಲ್ಲಿ ನಮಗೆ ಆ ಬಾಡಿ ಸಿಕ್ಕಲಿಲ್ಲ. ಕಡೆಗೆ ಮತ್ತೆ ಪುನಃ ಅಲ್ಲಿಂದ ಬೇಡ ಅಂತೇಳಿ ವಾಪಸ್ ಬರ್ತಾ ಇರುವಾಗ ಇಲ್ಲಿ ಕಲ್ಲು ಸೈಡಲ್ಲಿ ಆ ಬಾಡಿ ಎಂಬುದು ಕೌಂಚಾಗಿ ಬಿದ್ದಿತ್ತು. ಅದನ್ನು ಇವ್ರಿಗೆ ಹೇಳಿದೆ, ಈಶ್ವರ್ ಮಲ್ಪೆ ತಂಡದವರು ನಾವಿದ್ದಿರು. ಹೇಳಿದ ಕೂಡಲೇ ಅಡ್ಡಿಲ್ಲ ನೋಡಿ ಬರೋ ಅಂತೇಳಿ ಹೋಗುವಾಗ ಅದೇ ಬಾಡಿ ಅಂತ ಕನ್ಫರ್ಮ್ ಆಯ್ತು ನಮಗೆ. ಅದನ್ನು ತಗೊಬಂದು ಇಲ್ಲಿ ಸ್ಥಳೀಯವ್ರಿಗೆ ಕೊಟ್ಟಿದ್ದೀವಿ ಸರ್ ನಾವು. ಸರ್, ಇದು ಜಂಟಿಯಾಗಿ ಬೆಳಗ್ಗೆಯಿಂದನೇ ಕೆಲಸವನ್ನ ಶುರು ಮಾಡಿದ್ರಿ ಈಶ್ವರ್ ಮಲ್ಪೆ ಅವರೇ. ನೀವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೇ ಎಂಥ ಘಟನೆ ಆದರೂ ಕೂಡ ಮೊದಲು ನೀವು ಇರ್ತೀರಿ. ಈ ಘಟನೆ ಬಗ್ಗೆ ಹೇಳೋದಾದ್ರೆ ಸರ್, ಇಂತೂ ದುಃಖದ ಸಂಗತಿ ಸರ್. ಇದು ತುಂಬಾ ದುಃಖ ಈ ಭಾಗದಲ್ಲಿ, ಈ ಒಂದು ದುಃಖ ಸಂಗತಿ. ಯಾಕೆಂದ್ರೆ ನಿನ್ನೆ ರಾತ್ರಿ ಸಹ ನಾವು ದಿನೇಶ್ ಕಾರ್ಯ ತಂಡ ಮತ್ತು ನಮ್ಮ ತಂಡ ರಾತ್ರಿ ಒಂದು 10 ಗಂಟೆಯಿಂದ 11:30 ಗಂಟೆ ತನಕ ಸ್ಕೂಬಾ ಡೈವ್ ಹಾಕಿ ಇಲ್ಲಿ ನೀರಾಳದಲ್ಲಿ ಹುಡುಕ್ಲಿಕ್ಕೆ ಹೋಯ್ತು ಲೈಟ್ ಹಾಕಿ. ಆದ್ರೂ ಸಹ ದೇಹ ಸಿಕ್ಕಿಲ್ಲ. ಯಾಕೆಂದ್ರೆ ನಿನ್ನೆ ಬಿದ್ದ ಜಾಗದ ಗೊತ್ತಾಗಿಲ್ಲ. ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ಮೊನ್ನೆ ನಮ್ಮ ಅಂಕೋಲದಲ್ಲಿ 11 ಜನ ತೀರಿ ಹೋದ್ರು. ಅದರಲ್ಲಿ ಸಹ 2 ದೇಹ ಸಿಕ್ಕಿಲ್ಲ. ಆದರೆ ಇವತ್ತು ಈ ಭಾಗದಲ್ಲಿ ದೊಡ್ಡದೊಂದು ಅನಾಹುತ. ಯಾಕೆಂದ್ರೆ ಇಲ್ಲಿ ಒಂದು 11 ಜನ ತೀರಿ ಹೋದ್ರು 2ನೇ ಬಾರಿ. ತುಂಬಾ ಬೇಸರ ಸಂಗತಿ. ಈ ರೀತಿ ಆಗಬಾರ್ದು ಯಾವತ್ತಿದ್ರು ಸಹ. ಯಾಕೆಂದ್ರೆ ತಿಳಿದು ಈ ತರ ಒಂದು ಕಪ್ಪೆ ಚಿಪ್ಪು ಪದಾರ್ಥಗಂತ ಹೋದದ್ದು. ಯಾಕೆಂದ್ರೆ ಮೀನುಗಾರರು ಹೋಗ್ತಾರೆ, ಆದ್ರೆ ನೀರಿನ ಒಂದು ಉಬ್ಬರ ಅಂತ ಹೇಳ್ತಾ ಗೊತ್ತಿರಬೇಕು. ಆದರೆ ಈ ರೀತಿ ಆಗಬಾರ್ದು. ಇದು ಇವತ್ತು ನಮ್ಮ ಜೊತೆಗೆ ಎನ್ಡಿಆರ್ಎಫ್ ತಂಡ ಮತ್ತೆ ಸ್ಥಳೀಯರು ಪ್ರಮುಖವಾಗಿ ನಮಗೆ ಸಹಕರಿಸಿದ್ದಾರೆ. ಯಾಕಂದ್ರೆ ಸ್ಥಳೀಯರು ಇಲ್ಲಿ ತುಂಬಾ ಜನ ನಿನ್ನೆ ಸಹ ದೇಹಗಳು ತೆಗೆದು ಮೇಲೆ ಹಾಕಿದ್ದಾರೆ. ಅದರೊಟ್ಟಿಗೆ ಇಲ್ಲಿ ಸ್ಥಳೀಯರ ದೋಣಿ ಇವರು ನಿನ್ನೆಯಿಂದ ನಮ್ಮ ಜೊತೆಗಿದ್ದು ನಮಗೆ ಕೊಟ್ಟು ಆ ದೇಹ ಹುಡುಕಾಡಲಿಕ್ಕೆ ಸಹಕಾರ ಆಗಿದೆ. ಆದಷ್ಟು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಒಂದು ನೀರಿಗೆ ಹೋಗಬಾರ್ದು, ಆದಷ್ಟು ಸುರಕ್ಷಿತವಾಗಿರಿ ಅಂತ ಎಲ್ರಿಗೂ ನಾನು ಕೈ ಮುಗಿದು ಕೇಳ್ತಿದ್ದೀನಿ. ಸರ್, ಈಗ ಉಬ್ಬರ ಇಳಿತದ ಮಾಹಿತಿ ಕೊರತೆಯೋ ಅಥವಾ ಅವರಿಗೆ ಆ ಸಂದರ್ಭದಲ್ಲಿ ನೀರು ಎಷ್ಟು ಬೇಗ ಬರುತ್ತೆ ಅಂತ ಏನಾದರೂ ಗೊತ್ತಾಗದೆ ಈ ರೀತಿ ಘಟನೆ ಆಯ್ತಾ ಅಂತ? ಖಂಡಿತವಾಗಿ ನಿನ್ನೆ ಒಂದು ಹವಾಮಾನದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆ ತನಕ ಇಳಿತಾ ಇರ್ತದೆ. 12 ಗಂಟೆಯಿಂದ ಮತ್ತೆ ಉಬ್ಬರ ಶುರು ಆಗ್ತದೆ. ಆದ್ರೆ ಅವರು 11:45 ಗಂಟೆಗೆ ಈಚೆ ಬರ್ಲಿಕ್ಕೆ ಶುರು ಆಯ್ತು. ಯಾಕಂದ್ರೆ ನೀರು ಉಬ್ಬರ ಮೇಲೆ ಬರುವಾಗ ಹೈಟೈಡ್ ಆಗೋ ಸಂದರ್ಭದಲ್ಲಿ ಅವರು ಬೇಗ ಬಂದ್ಬಿಟ್ಟು. ಯಾಕಂದ್ರೆ ನಿನ್ನೆ ಸಮಯದಲ್ಲಿ 12 ಗಂಟೆಯಿಂದ 5 ಗಂಟೆ ತನಕ ಮಾತ್ರ ಬೇಗ ಆಗ್ತದೆ. 3 ತಾಸಲ್ಲಿ ಹೈಟೈಡ್ ಆಗಿದೆ. ಇಳಿತ ಮಾತ್ರ 5 ಗಂಟೆ ಆಗ್ತದೆ. ಅದರಿಂದ ನಿನ್ನೆ ಒಂದು ಹೆಚ್ಚು ಕಮ್ಮಿಯಾಗಿ 3 ಗಂಟೆಯಲ್ಲಿ ನೀರು ಮೇಲೆ ಬಂದಿದೆ ಬೇಗ. ಅದರಿಂದ ಆ ಸಂದರ್ಭದಲ್ಲಿ ಅವರಿಗೆ ಆ ಉಬ್ಬರದ ಟೈಮ್ ಗೊತ್ತಾಗದೆ ಅವರು ಬೇಗ ಈ ದಡೆಗೆ ಬರ್ಲಿಕ್ಕೆ ಲೇಟ್ ಆಯಿತು. ಅದರಿಂದ ಮೃತಪಟ್ಟಿರ್ಬೋದು, ನಮ್ಮೊಂದು ಅನಿಸಿಕೆ ಸಂಖ್ಯೆ ಆಗಿರ್ಬೋದು ಅಷ್ಟೇ. ಇದಿಷ್ಟು ಮುಳುಗು ತಜ್ಞ ತಂಡ ಈಶ್ವರ್ ಮಲ್ಪೆ ಆಗಿರ್ಬೋದು, ದಿನೇಶ್ ಕಾರ್ಯ ಅವರ ಒಂದು ಮಾತು. ಏನಪ್ಪಾ ಅಂದ್ರೆ ಇದು ಉಬ್ಬರ ಇಳಿತದ ಒಂದು ಮಾಹಿತಿ ಕೊರತೆ. ಅದರ ಜೊತೆಗೆ ಏಕಾಏಕಿಯಾಗಿ ನಿನ್ನೆ ಉಬ್ಬರದ ಸ್ಟಾರ್ಟ್ ಆಯಿತು ಎನ್ನುವಂತಹ ಒಂದು ಮಾಹಿತಿ ಕೂಡ ಕೊಟ್ಟಿರುವಂತಹ. ಇದರಿಂದಲೇ ಇವರು ಸಾವನ್ನ ಕಂಡಿರಬಹುದು ಎನ್ನುವಂತ ಬಗ್ಗೆ ಇವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ನಿಖಿಲ್ ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಭಟ್ಕಳ.